ಪ್ರತಾಪ್ನ ಆತ್ಮಹತ್ಯೆ ಯತ್ನದ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಟ್ಟರು ತುಕಾಲಿಯವರು ಅಂತ ಹೇಳ್ಬೋದು. ಹಾಗಾದರೆ ತುಕಾಲಿ ಹೇಳಿದ್ದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಮಾಧ್ಯಮದವರು ಕೇಳ್ತಾರೆ, ತುಕಾಲಿಯವರೇ ನಿಜಕ್ಕೂ ಕೂಡ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ರೆ ಪ್ರತಾಪ್ ಅವ್ರದ್ದು ಕೇಳೋದಕ್ಕೆ? ಖಂಡಿತ ಇಲ್ಲ ಮೇಡಮ್. ಯಾಕೆಂದರೆ 2-3 ದಿನಗಳಿಂದ ಆತ ಮನೇಲಿ ಎಲ್ಲರಿಗೂ ಜೊತೆ ಜಗಳ ಆಡ್ಕೊಂಡಿದ್ದ. ಹಾಗಾಗಿ ಅವನು ಸಿಕ್ಕಾಪಟ್ಟೆ ಮನಸ್ಸಿಗೆ ನೊಂದಿದ್ದ. ಇದೇ ಕಾರಣಕ್ಕಾಗಿ ಆತ ಏನು ಮಾಡ್ದ ಅಂದರೆ ಸರಿಯಾಗಿ ಊಟ ತಿಂಡಿ ಮಾಡಿದ್ರೆ ಓವರ್ ಗ್ಯಾಸ್ಟ್ರಿಕ್ ಕೂಡ ಮಾಡ್ಕೊಂಡು ಅದು ತೀವ್ರವಾದ ಆಗಿರೋದಕ್ಕೆ ಅದು ಫುಡ್ ಪಾಯ್ಸನ್ ಆಗಿ ಕೂಡ ತಿರುಗಿಬಿಡ್ತು. ಅದು ಫುಡ್ ಪಾಯ್ಸನ್ ಆಗಿ ತಿರುಗಿದ್ದಕ್ಕೆ ನಾನೇ ಒಂದು ದಿನ ಪೂರ್ತಿ ನೋಡಿದ್ದೀನಿ. ವಾಂತಿ ಬೀದಿ ಎಲ್ಲ ಕೂಡ ಮಾಡ್ಕೊಂಡಿದ್ದ. ಆ ಸಮಯದ ORS ಎಲ್ಲ ಕಳಿಸ್ಕೊಟ್ಟಿದ್ರು ಬಿಗ್ ಬಾಸಿಂದ. ಹಾಗೆ ಬೇದಿ ಮಾತನ್ನು ಕೂಡ ಕೊಟ್ಟರು ಕೂಡ ಅದು ಕಂಟ್ರೋಲ್ ಆಗದಿದ್ದಾಗ ತಕ್ಷಣ ವೈದ್ಯರು ಬಂದು ನೋಡಿ ತುಂಬಾ ಸುಸ್ತಾಗಿದ್ದಾನೆ, ಅವನು ಗ್ಲುಕೋಸ್ ಹಾಕಬೇಕು ಅಂತೇಳಿ ಹೇಳಿದ್ದಕ್ಕೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ಹೊರಗಡೆ ಎಲ್ಲ ನಿಜಕ್ಕೂ ಈ ಥರ ಸುದ್ದಿ ಹರಿದಾಡಿದೆ ನಿಜಕ್ಕೂ ನಮಗೂ ಗೊತ್ತಿಲ್ಲ. ಯಾಕೆಂದರೆ ಒಳಗಡೆ ನಮಗೆ ಇರ್ತೀವಿ, ನಮಗೆ ಹೊರಗಡೆ ಏನು ನಡೆಯುತ್ತೆ ಅನ್ನೋದು ಕೂಡ ಅಂದಾಜು ಕೂಡ ಇರೋದಿಲ್ಲ ನಮಗೆ ಅಂತ ಹೇಳಿ ಈ ಮೂಲಕ ತುಕಾಲಿಯವರು ಈಗ ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು. ಹಾಗಾದರೆ ನೀವೇನಂತೀರ ತುಕಾಲಿ ಹೇಳಿದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋನ ಭೇಟಿ ಆಗೋಣ. ಧನ್ಯವಾದ.